ಪೇಪರ್ ಯಾಕೆ ಹರ್ಕೊಂಡು ಹೋಗಿದ್ದಾಳೆ? ಅಂಥದ್ದೇನಿತ್ತು ಈ ಪೇಪರಲ್ಲಿ? ಇದಪ್ಪ ಸುದ್ದಿ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಸುದ್ದಿ. ಉತ್ಸವ ಮೂರ್ತಿನ ಕಳ್ತನ ಮಾಡಿರೋ ಕೇಸಲ್ಲಿ ಸಿಕ್ಕಾಕೋಬಾರ್ದು ಅಂತ ಸಾಹೇಬ್ರು ಬಂದು ನಮ್ಮನೇಲಿ ತಲೆಮರೆಸ್ಕೊಂಡಿದಾರಾ? ಯಾವತ್ತೂ ಇಲ್ದೇ ಇರೋ ಮನುಷ್ಯ ಇವತ್ತು ಬಂದು ಇಷ್ಟು ದಿನ ಇರ್ತೀನಿ ಅಂದಾಗ್ಲೇ ನನಗೆ ಡೌಟ್ ಬಂತು. ಏ ಶಾಂತಿ, ನೀನ್ ಅರ್ಚನಾ ಆಗೇ ಇರೋ, ನಿನಗೊಂದ್ ಗತಿ ಕಾಣಿಸ್ತೀನಿ. ಈ ಮಂತ್ರನ ಹತ್ರನೇ ಆಟ ಆಡೋದಕ್ ಬರ್ತೀಯಾ? ಸೆಂಚುರಿ ಹೊಡೆದ್ರೆ ಪೊಲೀಸವ್ರು ಬರ್ತಾರಲ್ವಾ? ಇನ್ಮೇಲೆ ನೀನ್ ಶಾಂತಿ ಆಗಿದ್ರು ಹೊಡಿತೀನಿ, ಅರ್ಚನಾ ರೂಪದಲ್ಲಿದ್ರು ಹೊಡಿತೀನಿ, ನೀನ್ ಯಾವ ರೂಪದಲ್ಲಿ ಕಾಣಿಸ್ಕೊಂಡ್ರೂ ಹೊಡಿತೀನಿ. ಈ ಮಂತ್ರ ಹೊಡೆಯೋ ಹೊಡೆತ ಹೇಗಿರುತ್ತೆ ಅಂತ ಇಷ್ಟರಲ್ಲೇ ನಿನಗೆ ಗೊತ್ತಾಗತ್ತೆ. ಸುಕ್ಕು, ಎಲ್ಲಮ್ಮ ಸುಶಾಂತು? ಅಣ್ಣ ಬೆಳಿಗ್ಗೆ ಬೇಗ ರೆಡಿ ಆಗ್ಬಿಟ್ಟು ಆಚೆ ಹೋದ ಅಮ್ಮ. ಇಷ್ಟು ಬೇಗ ಹೋದ್ನಾ? ಸರಿ ಸರಿ. ವೀರಣ್ಣವ್ರು ಕಾಫಿ ಕೊಟ್ಟಾ? ಹಾ, ಕೊಟ್ಟೆ ಅಮ್ಮ. ಕಾಫಿ ಕುಡಿದ್ರಾ? ಅಮ್ಮ ಕಾಫಿ ಒಂದ್ 2-3 ಸರಿ ಕುಡ್ದೆ. ಚೆನ್ನಾಗಿ ಮಾಡ್ತಾಳೆ ಮಗು ಕಾಫಿನ. ಅಮ್ಮ, ಕಂದ, ನಿನ್ ಲಗೇಜ್ ಎಲ್ಲ ಇಲ್ಲೇ ತಾನೇ ಇದೆ? ಹೌದಣ್ಣ, ಯಾಕೆ? ಪ್ಯಾಕ್ ಮಾಡ್ಕೋ, ನಿಮ್ ಅತ್ತಿಗೆ ಕರ್ಕೊಂಡು ಊರಿಗೆ ಹೋಗ್ಬೇಡ. ವೀರಣ್ಣವ್ರೆ, ಅಮ್ಮ ಯಾಕೆ ಹೀಗ್ ಮಾತಾಡ್ತಿದ್ದೀರಿ? ನೆನ್ನೆ ಅಷ್ಟೇ ಬಂದಿದ್ದೀರಿ, ಈಗಾಗ್ಲೇ ಹೋಗ್ತೀನಿ ಅಂತಿದ್ದೀರಲ್ಲ. ಏನೋ ಒಂದ್ ವಾರ 4-5 ದಿವಸ ಆದ್ರೂ ಇರ್ತೀರಾ ಅಂತ ನಾನು ಅಂದ್ಕೊಂಡ್ರೆ ಇದಕ್ಕಿದ್ದ ಹಾಗೆ ಹೊರಟ್ಬಿಡ್ತಾ ಇದ್ದೀರಾ. ಯಾಕೆ, ನಮ್ಮಿಂದ ಏನಾದ್ರೂ ತೊಂದರೆ ಆಯ್ತಾ ನಿಮ್ಗೆ? ಅಮ್ಮ, ನಾನೆಲ್ಲಮ್ಮ ಹಾಗಂದೆ, ಅದೆಲ್ಲ ಏನೂ ಇಲ್ಲ. ಅರ್ಜೆಂಟಾಗಿ ಊರಲ್ಲಿ ಏನೋ ಕೆಲಸ ಬಂದ್ಬಿಡ್ತು, ನಾನು ಹೋಗ್ಲೇಬೇಕು. ನೀವೇನ್ರಮ್ಮ ನೀವು? ಅಲ್ಲ, ಈ ಮನೇಲಿ ಎಲ್ಲರೂ ನೀವು ನನ್ನ ತುಂಬಾ ಚೆನ್ನಾಗೇ ನೋಡ್ಕೊಂಡಿದ್ದೀರಾ. ಆದ್ರೂ ಅಣ್ಣ, ಏನ್ ಆಟ ಆಡ್ತಿದ್ದೀರಾ? ನೀವೆಲ್ಲೂ ಹೋಗೋ ಹಾಗಿಲ್ಲ. ಇವತ್ ಮಧ್ಯಾಹ್ನ ನಿಮ್ಗೆ ಅಂತ ಹೊಸ ರೆಸಿಪಿ ಮಾಡಿಟ್ಟಿದ್ದೀನಿ, ನೀವ್ ಊಟ ಮಾಡೇ ಹೋಗ್ಬೇಕು. ಅದಾಗಲ್ಲಮ್ಮ. ಈಗ ನೀವೆಲ್ಲೂ ಹೋಗೋ ಹಾಗಿಲ್ಲ ಅಲ್ವಾ ಅತ್ತೆ? ಹೌದು ಹೌದು. ಅಲ್ಲಮ್ಮ, ಅದಾಗಲ್ಲಮ್ಮ. ಇನ್ನೊಂದ್ಸರಿ ನೋಡ್ಕೊಳಣ, ನಂಗೆ ಸ್ವಲ್ಪ ಕೆಲಸ ಇದೆ ಕಣಮ್ಮ. ನಾನೇನು ಶಾಂತಿ ನಿವಾಸಕ್ಕೆ ಹೊಸಬಾನ? ನನಗೆ ಯಾವಾಗ ಹೊಟ್ಟೆ ಅಷ್ಟರು ಬರ್ತೀನಿ ಇಂಥದ್ದು ಮಾಡ್ಕೊಡಿ ಅಂತ ಕೇಳ್ತೀನಿ, ನೀವು ಮಾಡ್ಕೊಡ್ತೀರ, ನಾನು ತಿಂತೀನಪ್ಪ. ಕಂದ, ನೀನು ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಡೋಣ. ಅಣ್ಣ, ಏನಾದ್ರೂ ಸಮಸ್ಯೆನಾ? ಕಂದಮ್ಮ, ಸಮಸ್ಯೆ ಅಂತೇನು ಇಲ್ಲ ಕಣಮ್ಮ. ನನ್ನ ಮಾತು ನಿನಗೆ ಅರ್ಥ ಆಗ್ತಾ ಇದೆಯಾ? ನಾವು ಅರ್ಜೆಂಟಾಗಿ ಹೊರಡ್ಬೇಕು. ಹೋಗು, ಲಗೇಜ್ ತಂದ್ಬಿಡು, ಹೋಗು. ಸರಿ ಅಣ್ಣ. ಅಣ್ಣ ಯಾಕೆ ದಿಢೀರಂತ ಊರಿಗೆ ಹೋಗೋಣ ಅಂತಿದ್ದಾನೆ? ನ್ಯೂಸ್ ಪೇಪರ್ ಏನಾದ್ರೂ ನೋಡ್ಬಿಟ್ನಾ? ಒಂಥರ ಟೆನ್ಷನ್ ಅಲ್ಲೂ ಇದ್ನಲ್ಲ, ಏನಾಗಿರ್ಬೋದು? ಅಣ್ಣ, ನೀವ್ ಯಾಕೋ ತುಂಬಾ ಟೆನ್ಷನ್ ಇದ್ದೀರಾ ಅನ್ಸತ್ತೆ. ಏನಾಯ್ತು? ಏನಾದ್ರೂ ಇದ್ರೆ ಹೇಳಿ. ಏನೂ ಇಲ್ಲಮ್ಮ, ನಾನು ಊರಿಗೋಗಿ ಬಂದ್ಮೇಲೆ ವಿಷಯ ಏನು ಅಂತ ಹೇಳ್ತೀನಿ. ಸದ್ಯಕ್ಕೇನು ಹೇಳಕ್ಕಾಗಲ್ಲ ಕಣಮ್ಮ. ನಾನು ಹೇಳ್ತೀನಿ.